ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲಲ್ಲಿ ಕರ್ನಾಟಕ ಬೈಲಿಂಗ್ವಲ್ ಕ್ಲಾಸಸ್ 1 to 5 EVS ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ವೀಡಿಯೋಸ್ಗಳನ್ನು ಹಾಕಲಾಗುವುದು. ಈ ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಕ್ಲಾಸ್ 4 ಮ್ಯಾಥ್ಸ್ ಚಾಪ್ಟರ್ 1 ಪೇಜ್ ನಂಬರ್ 8ರಿಂದ 12ವರೆಗೆ ಡಿಸ್ಕಸ್ ಮಾಡೋಣ. ಸಾರ್ಟಿಂಗ್ 3D ಶೇಪ್ಸ್, 3D ಆಕೃತಿಗಳನ್ನು ವಿಂಗಡಿಸುವುದು. ಇಲ್ಲಿ ಪ್ರಶ್ನೆ ಇದೆ, ರೈಟ್ ದ ನೇಮ್ಸ್ ಆಫ್ 3D ಶೇಪ್ಸ್ ಇನ್ ದ ಕರೆಕ್ಟ್ ಪ್ಲೇಸ್. ಇಲ್ಲಿ 2 ಸರ್ಕಲ್ಸನ್ನು ಕೊಡಲಾಗಿದೆ. ಈ ಸರ್ಕಲಲ್ಲಿ ಆಲ್ ಫೇಸಸ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣುತ್ತವೆ ಅನ್ನುವ ಆಕೃತಿಗಳ ಹೆಸರು ಇಲ್ಲಿ ಬರಿಬೇಕು. ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣುವುದಿಲ್ಲ, ಆ ಶೇಪ್ಸ್ ಹೆಸರು ಈ ಕಡೆ ಬರಿಬೇಕು. ಕ್ಯೂಬಲ್ಲಿ 6 ಫೇಸಸ್ನು ಸ್ಕ್ವೇರ್ ಆಗಿರುತ್ತವೆ. ಟ್ರಯಾಂಗ್ಯುಲರ್ ಪಿರಮಿಡಲ್ಲಿ 4 ಫೇಸಸ್ ಟ್ರಯಾಂಗ್ಯುಲರ್ ಆಗಿರುತ್ತವೆ. ಮತ್ತು ಸ್ಪಿಯರ್ ಇದು ಎಲ್ಲ ಕಡೆಯಿಂದ ನೋಡಿದರೆ ಸೇಮ್ ಕಾಣುತ್ತೆ. ನೆಕ್ಸ್ಟ್ ಸಿಲಿಂಡರ್, ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, 2 ಫೇಸಸ್ ಸರ್ಕ್ಯುಲರ್ ಅವ ಮತ್ತು ಒಂದು ಕರ್ವ್ ಫೇಸ್ ಅದ, ಅದು ನಾವು ಬಿಚ್ ನೋಡಿದಾಗ ಅದು ರೆಕ್ಟ್ಯಾಂಗ್ಯುಲರ್ ಇರುತ್ತೆ. ಮತ್ತು ಕೋನ್ನು ಒಂದು ಕರ್ವ್ ಸರ್ಫೇಸ್ ಇದೆ ಮತ್ತು ಒಂದು ಫ್ಲಾಟ್ ಸರ್ಫೇಸ್, ಅದು ಇವೆರಡು ಈ ಕಡೆ ಬರುತ್ತೆ. ಕ್ವೆಶನ್ ನಂಬರ್ 2, ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜಸ್, ವಕ್ರ ತುದಿಗಳಿರುವ ಆಕೃತಿಗಳು ಸಿಲಿಂಡರ್ ಆಗುತ್ತೆ, ಕೋನ್ ಮತ್ತು ಸ್ಪಿಯರ್. ಶೇಪ್ಸ್ ವಿತ್ ಸ್ಟ್ರೇಟ್ ಎಡ್ಜಸ್, ಕ್ಯೂಬಾಯ್ಡ್, ಎಲ್ಲ ಪಿರಮಿಡ್ಗಳು ಮತ್ತು ಎಲ್ಲ ಪ್ರಿಸಮ್ಗಳಲ್ಲಿ ಎಡ್ಜಸ್ ಸ್ಟ್ರೇಟ್ ಆಗಿರುತ್ತವೆ. ಕ್ವೆಶನ್ 3, ಶೇಪ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸಸ್, ಶೇಪ್ಸ್ ವಿತ್ ಟ್ರಯಾಂಗ್ಯುಲರ್ ಫೇಸಸ್. ಇಲ್ಲಿ ನಾವು ನೋಡ್ಬೋದು ಈ 2 ಸರ್ಕಲ್ಸ್ ಇಂಟರ್ಸೆಕ್ಟ್ ಆಗಿವೆ. ಅಂದರೆ ಶೇಪ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸಸ್ ಮತ್ತು ಶೇಪ್ಸ್ ವಿತ್ ಟ್ರಯಾಂಗ್ಯುಲರ್ ಫೇಸಸ್ ಎರಡೂ ಇರುವ ಈ ಒಂದು ಸ್ಪೇಸಲ್ಲಿ ನಾವು ಬರಿಬೇಕು. ಬರೀ ರೆಕ್ಟ್ಯಾಂಗ್ಯುಲರ್ ಫೇಸಸ್ ಇರುವ ಆಕೃತಿಗಳು ಕ್ಯೂಬಾಯ್ಡ್ ಮತ್ತು ಕ್ಯೂಬ್, ಬರೀ ಟ್ರಯಾಂಗ್ಯುಲರ್ ಫೇಸಸ್ ಇರುವ ಆಕೃತಿಗಳು ಟ್ರಯಾಂಗ್ಯುಲರ್ ಪಿರಮಿಡ್. ಮತ್ತು ರೆಕ್ಟ್ಯಾಂಗ್ಯುಲರ್ ಮತ್ತು ಟ್ರಯಾಂಗ್ಯುಲರ್ ಫೇಸಸ್ ಎರಡೂ ಅನ್ನು ಹೊಂದಿರುವ ಆಕೃತಿಗಳ ಹೆಸರು ಇಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್, ಸ್ಕ್ವೇರ್ ಪಿರಮಿಡ್. ಇವೆರಡು ಇಲ್ಲಿ ಬರುತ್ತೆ. ನೆಕ್ಸ್ಟ್, ಇನ್ ವಿಚ್ ಸರ್ಕಲ್ ಡಿಡ್ ಯು ರೈಟ್ ಟ್ರಯಾಂಗ್ಯುಲರ್ ಪ್ರಿಸಮ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಪಿರಮಿಡ್. ಇಲ್ಲಿ ಸ್ಕ್ವೇರ್ ಪಿರಮಿಡ್ಗೆ ರೆಕ್ಟ್ಯಾಂಗ್ಯುಲರ್ ಪಿರಮಿಡ್ ಅಂತಲೂ ಹೇಳ್ಬೋದು, ಅದಕ್ಕೆ ಈ ಒಂದು ನೇಮನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. ಈ 2 ಹೆಸರನ್ನು ನಾವು ಇನ್ ದ ಇಂಟರ್ಸೆಕ್ಷನ್ ಆಫ್ ದ ಸರ್ಕಲ್ಸ್ ಎ ಆ್ಯಂಡ್ ಬಿ, ಸರ್ಕಲ್ಸ್ ಎ ಮತ್ತು ಬಿ ಇಂಟರ್ಸೆಕ್ಟ್ ಆಗುವ ಸ್ಪೇಸಲ್ಲಿ ಈ 2 ಹೆಸರನ್ನು ನಾವು ಬರ್ತೀವಿ. ಲೆಟ್ ಅಸ್ ಸಾರ್ಟ್ ಶೇಪ್ಸ್ ಇನ್ ಅನದರ್ ವೇ, ಬೇರೆ ರೀತಿಯಲ್ಲಿ ಆಕೃತಿಗಳನ್ನು ವಿಂಗಡಿಸುವುದು. Using circles like those on the previous page, can you sort shapes into the categories shapes with curved faces, shapes with flat faces? ಈಗ ಫೇಸಸ್ ಆಧಾರದ ಮೇಲೆ ಶೇಪ್ಸ್ಗಳನ್ನು ವಿಂಗಡಿಸುವುದು. ಇಲ್ಲಿ ನಾವು ಇಲ್ಲಿ ಹಾಕಿವಿ 2 ಸರ್ಕಲ್ಸ್ ಇಂಟರ್ಸೆಕ್ಟ್ ಆಗ್ತಾ ಇದ್ದೇವೆ. ಸರ್ಕಲ್ ಎ ಮತ್ತು ಸರ್ಕಲ್ ಬಿ. ಸರ್ಕಲ್ ಎ ಅಲ್ಲಿ ಶೇಪ್ಸ್ ವಿತ್ ಕರ್ವ್ ಫೇಸಸ್ ಈ ಕಡೆ ಬರಿಬೇಕು, ಸ್ಪಿಯರ್ ಒಂದೇ ಬರುತ್ತೆ. ಶೇಪ್ಸ್ ವಿತ್ ಫ್ಲ್ಯಾಟ್ ಫೇಸಸ್ ಇದು ಸರ್ಕಲ್ ಬಿ ಯಲ್ಲಿ ಬರುತ್ತೆ. ಬರೀ ಫ್ಲ್ಯಾಟ್ ಫೇಸಸ್ ಇರುವ ಶೇಪ್ಸ್ಗಳ ಹೆಸರು ನಾವು ಈಚ್ ಕಡೆ ಬರ್ದೀವಿ, ಕ್ಯೂಬಾಯ್ಡ್, ಆಲ್ ಪ್ರಿಸಮ್ಸ್ ಆ್ಯಂಡ್ ಪಿರಮಿಡ್. ಈ 2 ಇಂಟರ್ಸೆಕ್ಟ್ ಆಗುವ ಸ್ಪೇಸಲ್ಲಿ ಅಂದರೆ ಕರ್ವ್ ಫೇಸಸ್ನೋವ ಮತ್ತು ಫ್ಲ್ಯಾಟ್ ಫೇಸಸ್ನೋವ ಅಂಥ ಆಕೃತಿಗಳು ಸಿಲಿಂಡರ್ ಮತ್ತು ಕೋನ್. ಬಿಲ್ಡ್ ವಿತ್ ಕ್ಯೂಬ್ಸ್, ಚೌಕ ಘನಗಳಿಂದ ನಿರ್ಮಿಸಿ. ಬಿಲ್ಡ್ ದೀಸ್ ಮಾಡೆಲ್ಸ್ ವಿತ್ ದ ಕ್ಯೂಬ್ಸ್ ಫ್ರಮ್ ದ ಜಾದ್ವಿ, ಪಿಟಾರಾ ಕಿಟ್ ಆರ್ ಎನಿ ಅದರ್ ಸಿಮಿಲರ್ ಮೆಟೀರಿಯಲ್. ಇಲ್ಲಿ ನಾವು ಈ ಶೇಪ್ಸನ್ನು ಕಟ್ಟಬೇಕಾದರೆ, ಮಾಡಬೇಕಾದರೆ ಎಷ್ಟು ಕ್ಯೂಬ್ಸ್ಗಳು ಬೇಕಾಗುತ್ತೆ. ಇದು ಇಲ್ಲಿ ನೋಡಿ, ಇಲ್ಲಿ ಮುಂದೆ 2 ಇದೆ, ಹಿಂದೆ 2, ಸೊ 4, 5, 6, 7, 8, 9, 10, 11, 12, 13, 14. ಈ ಶೇಪ್ ಮಾಡಲಿಕ್ಕೆ ನಮ್ಗೆ 14 ಕ್ಯೂಬ್ಸ್ ಬೇಕು. ನೆಕ್ಸ್ಟ್ ಈ ಶೇಪು 1, 2, 3, 4, 5, 6, 7, 8 ಆ್ಯಂಡ್ 9. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ಇದು ಟವರ್ ರೂಪದಲ್ಲಿದೆ. ಫಸ್ಟ್ ಅಂದರೆ ಇಲ್ಲಿ 4 ಕ್ಯೂಬ್ಸ್ಗಳಿವೆ. ಈ ಕಾಲಮಲ್ಲಿ 4 ಕ್ಯೂಬ್ಸ್, ಈ ಕಾಲಮಲ್ಲಿ 3 ಕ್ಯೂಬ್ಸ್, ಈ ಕಾಲಮಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ ಒಂದೇ ಇವೆ. ಸೊ 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಮತ್ತು 22. ನೆಕ್ಸ್ಟ್ ಈ ಶೇಪ್ ಮಾಡೋಕ್ಕೆ ನಮಗೆ ಇಲ್ಲಿ ಕೆಳಗೆ 4 16, ಟಾಪ್ ಆಫ್ ದ್ಯಾಟ್ 3 3s are 9, ಅದರ ಟಾಪಲ್ಲಿ ಪಿಂಕ್ ಕ್ಯೂಬ್ಸ್ ಇವು 2 2s are 4 ಮತ್ತು ಮೇಲೆ ಒಂದಿದೆ. ಸೊ ಟೋಟಲಿ
30 ಕ್ಯೂಬ್ಸ್ ಬೇಕಾಗುತ್ತೆ. ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ಈಚ್ ಆಫ್ ದೀಸ್ ಕ್ಯೂಬ್ ಟವರ್ಸ್? ಈ ಕ್ಯೂಬ್ ಟವರ್ಸಲ್ಲಿ ಎಷ್ಟು ಕ್ಯೂಬ್ಗಳಿವೆ? ಇಲ್ಲಿ 4 16. ಇಲ್ಲಿ ಇವು ಪಿಂಕ್ ಕ್ಯೂಬ್ಸ್ 3 3s 9 ಕ್ಯೂಬ್ಸ್ ಅವ. ಇವು ಗ್ರೀನ್ 2 2s 4 ಕ್ಯೂಬ್ಸ್. ಇದು ಮೇಲೆ ಒಂದು 16 ಪ್ಲಸ್ 10 is 26, 26 ಪ್ಲಸ್ 4 is 30. ಈ ಟವರಲ್ಲಿ ಸೆಂಟರಲ್ಲಿ ಆರ್, ಇದು ಆರ್ತ್ ಕಾಲಮ್ ಅಲ್ಲ, ಆರ್ ಕ್ಯೂಬ್ಸ್. ಓಕೆ, ಇಲ್ಲಿ 4 ಇವು ಗೋಡೆ. ಈ 4 ಗೋಡೆಗಳಿಗೆ ಪ್ರತಿಯೊಂದು ಗೋಡೆಗೆ 15 ಕ್ಯೂಬ್ಸ್ ಬೇಕಾಗ್ತದೆ. 15 4 60. ಇವು ಗೋಡೆಗಳಿಗೆ 60 ಮತ್ತು ಸೆಂಟರ್ ಕಾಲಮ್ಗೆ 6, ಸೊ 66 ಕ್ಯೂಬ್ಸ್ ಬೇಕಾಗುತ್ತೆ. ಡ್ರಾಯಿಂಗ್ ಕ್ಯೂಬ್ಸ್ ಆನ್ ಎ ಟ್ರಯಾಂಗ್ಯುಲರ್ ಡಾಟ್ ಪೇಪರ್. ಟ್ರಯಾಂಗ್ಯುಲರ್ ಡಾಟ್ ಪೇಪರಲ್ಲಿ ಇದು ಒಂದು ಅವ್ರು ಕೊಟ್ಟಿದ್ರು. ಇಲ್ಲಿ ಕೆಲವೊಂದು ಶೇಪ್ಸ್ ಕೊಟ್ಟಿದ್ರು, ಅದರ ಮೇಲೆ ನಾವು ಟ್ರೇಸ್ ಮಾಡೀವಿ. ಇದು ಒಂದು ಕ್ಯೂಬ್ ನಾವು ಡ್ರಾ ಮಾಡೀವಿ. ಮ್ಯಾಚ್ ದ ಪಿಕ್ಚರ್ಸ್ ಟು ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ನೇಮ್ ದ ಶೇಪ್ಸ್. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡಲಾಗಿದೆ ಮತ್ತು ಇಲ್ಲಿ ಸೈಡಿಗೆ ಪಿಕ್ಚರ್ಸ್ಗಳಿವೆ. ಈ ಡಿಸ್ಕ್ರಿಪ್ಷನ್ಗೆ ನಾವು ಪಿಕ್ಚರ್ಸನ್ನು ಮ್ಯಾಚ್ ಮಾಡಬೇಕು. I have 5 faces and 5 corners. I have 8 edges. One of my faces is a square and 4 of my faces are triangles. So, one base square shape ಅಲ್ಲಿ ಇದೆ. ಟ್ರಯಾಂಗ್ಯುಲರ್ ಫೇಸಸ್ ಇರುವ ಎಲ್ಲ ಆಕೃತಿಗಳು ಪಿರಮಿಡ್ಗಳಾಗಿರುತ್ತವೆ. ಸೊ ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಆನ್ಸರ್. ಸ್ಕ್ವೇರ್ ಬೇಸ್ಡ್ ಪಿರಮಿಡಲ್ಲಿ 5 ಫೇಸಸ್, 5 ಕಾರ್ನರ್ಸ್ ಮತ್ತು 1 ಎಡ್ಜ್ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. I have 1 flat face, 1 curved face and 1 edge. 1 flat face, 1 curved face, 1 edge ಇದ್ದರೆ ಇದು ಕೋನ್ ಆಗುತ್ತೆ. I have 1 curved face, I have no edges or corners. ಬರೀ 1 flat face, no edges, no corners ಅಂದರೆ ಇದು sphere. I have 2 flat faces, 1 curved face and 2 edges. I have no corners. Corners ಇಲ್ಲ ಮತ್ತು 2 flat faces, 1 curved face, 2 edges. ಇದು ಸಿಲಿಂಡರ್. ಸಿಲಿಂಡರ್ಗೆ ಕಾರ್ನರ್ಸ್ ಇರಲ್ಲ. ಐ ಹ್ಯಾವ್ 5 ಫೇಸಸ್, 6 ಕಾರ್ನರ್ಸ್ ಆ್ಯಂಡ್ 9 ಎಡ್ಜಸ್ ಆ್ಯಂಡ್ 2 ಆಫ್ ಮೈ ಫೇಸಸ್ ಆರ್ ಟ್ರಯಾಂಗಲ್ಸ್. 2 ಫೇಸಸ್ ಟ್ರಯಾಂಗಲ್ಸ್ ಅಂದರೆ ಇದು ಪ್ರಿಸಮ್ ಆಗುತ್ತೆ. ಸೊ ಇದು ಟ್ರಯಾಂಗ್ಯುಲರ್ ಪ್ರಿಸಮ್. ಐ ಹ್ಯಾವ್ 6 ಫೇಸಸ್, 12 ಎಡ್ಜಸ್ ಆ್ಯಂಡ್ 8 ಕಾರ್ನರ್ಸ್. ಇದು ಕ್ಯೂಬಾಯ್ಡ್. ಕ್ಯೂಬ್ ಅಥವಾ ಕ್ಯೂಬಾಯ್ಡ್. ಓಕೆ, ದ ಎಕ್ಸಾಂಪಲ್ ಗಿವನ್ ಹಿಯರ್ ಇಸ್ ಆಫ್ ಕ್ಯೂಬ್, ಸೊ ಹ್ಯಾವ್ ಮ್ಯಾಚ್ಡ್ ಇಟ್ ವಿತ್ ಕ್ಯೂಬ್. ಈಚ್ ಒನ್ ಈಸ್ ಡಿಫ್ರೆಂಟ್. ಡಿಸ್ಕಸ್ ಹೌ. ಇದು ಒಂದು ಸ್ಪಿಯರ್, 1 ಕರ್ವ್ ಫೇಸ್ ಆ್ಯಂಡ್ ನೋ ಕಾರ್ನರ್ಸ್. ಇದರಲ್ಲಿ ಕಾರ್ನರ್ಸ್ ಇರಲ್ಲ. ಇದು ಕೋನ್, 1 ಕರ್ವ್ ಫೇಸ್, 1 ಫ್ಲಾಟ್ ಫೇಸ್, 1 ಎಪೆಕ್ಸ್ ಆ್ಯಂಡ್ 1 ಎಡ್ಜ್. ಇದು ಒಂದೇ ಎಡ್ಜ್. ಇದು ಟ್ರಯಾಂಗ್ಯುಲರ್ ಪಿರಮಿಡ್. ಇಲ್ಲಿ 4 ಫ್ಲಾಟ್ ಫೇಸಸ್, 4 ಫ್ಲಾಟ್ ಟ್ರಯಾಂಗ್ಯುಲರ್ ಫೇಸಸ್ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲ ಟ್ರಯಾಂಗಲ್ಸ್ ಅವ. ಟ್ರಯಾಂಗ್ಯುಲರ್ ಫೇಸಸ್, 4 ಕಾರ್ನರ್ಸ್, 6 ಎಡ್ಜಸ್. ಶೇಪ್ಸ್ಗಳನ್ನು ಡಿಸ್ಕ್ರೈಬ್ ಮಾಡಬೇಕಾದರೆ ಇಲ್ಲಿ ಕ್ಯೂಬಲ್ಲಿ ಎಲ್ಲ ಫೇಸಸ್ ಸ್ಕ್ವೇರ್ ಇರ್ತವೆ ಮತ್ತು ಕ್ಯೂಬಾಯ್ಡಲ್ಲಿ ರೆಕ್ಟ್ಯಾಂಗ್ಯುಲರ್. ಸೊ 6 ಸ್ಕ್ವೇರ್, 6 ಫ್ಲ್ಯಾಟ್ ಸ್ಕ್ವೇರ್ ಫೇಸಸ್ ಕ್ಯೂಬಲ್ಲಿ. ಕ್ಯೂಬಾಯ್ಡಲ್ಲಿ 6 ಫ್ಲ್ಯಾಟ್ ರೆಕ್ಟ್ಯಾಂಗ್ಯುಲರ್ ಫೇಸಸ್. ಉಳಿದಿವು ಎಲ್ಲ ಡಿಸ್ಕ್ರಿಪ್ಷನ್ ಸೇಮೇ ಇರುತ್ತೆ. ನರ್ಸ್ 12 ಎಡ್ಜಸ್. ಓಕೆ, ಮುಂದಿನ ಜಾಲಗಳನ್ನು ಸೂಕ್ತವಾದ ಘನಗಳಿಗೆ ಹೊಂದಿಸಿ. ಇದು ಜಾಲ ಕೊಡಲಾಗಿದೆ, ಅಂದರೆ ಈ ಒಂದು ಆಕೃತಿಗಳನ್ನು ಬಿಚ್ಚಿದಾಗ ಯಾವ ರೀತಿ ಕಾಣ್ತವಂಥವುಗಳ ಜಾಲ ಇದೆ, ಅದಕ್ಕೆ ಮ್ಯಾಚ್ ಮಾಡ್ಬೇಕು ನಾವು. ಇದು ದಿಸ್ ಇಸ್ ಟ್ರಯಾಂಗ್ಯುಲರ್ ಪಿರಮಿಡ್, 2 ಸರ್ಕಲ್ಸ್ ಮತ್ತು 1 ರೆಕ್ಟ್ಯಾಂಗ್ಯುಲರ್ ಫೇಸ್. ಸಿಲಿಂಡರ್, ಇದು ಕ್ಯೂಬಾಯ್ಡು. ಇಲ್ಲಿ ಟ್ರಯಾಂಗ್ಯುಲರ್ ಫೇಸಸ್ ಇವೆ. ಇದು ಟ್ರಯಾಂಗಲ್ ಪ್ರಿಸಮ್. Which of these nets can be folded to make a solid of the kind given? ಇವುಗಳಲ್ಲಿ ಯಾವ ಜಾಲಗಳನ್ನು ಮಡಚಿ ಮುಂದೆ ನೀಡಿರುವ ಘನಗಳನ್ನು ಮಾಡಬಹುದು? ಇಲ್ಲಿ 4 ನೆಟ್ಗಳನ್ನು ಕೊಡಲಾಗಿದೆ. ಇದು ಯಾವ ಫೋಲ್ಡ್ ಮಾಡಿದರೆ ಯಾವ ಆಕೃತಿ ಆಗುತ್ತೆ? ಇವು 4 ರೆಕ್ಟ್ಯಾಂಗ್ಯುಲರ್ ಫೇಸಸ್, ಇವು ಸ್ಕ್ವೇರ್ ಫೇಸ್ ಅವ. ಇದರಿಂದ ಇದು ಆಗಲ್ಲ. ಇದರಿಂದ ಓಕೆ, ಇದು ಸಿಲಿಂಡರ್ ಆಗುತ್ತೆ. ಇದರಿಂದ ಇದು ಆಗಲ್ಲ, ಯಾಕಂದರೆ 2 ಫೇಸಸ್ ಕೊಡಲಾಗಿದೆ ಇಲ್ಲಿ. ದಿಸ್ ಬಿಕಮ್ಸ್ ಅ
to avoid because rectangular faces. Illi square face ide, so it doesn't form. Question number 5. Nitish cuts up a net on the folds. Here are its pieces. Pieces ive. Which solid has the above pieces in its net? ಯಾವ ಸಾಲಿಡಲ್ಲಿ ಇವೆ ಮೇಲಿನ ಪೀಸಸ್ಗಳಿವೆ. ಇಲ್ಲಿ ನಾವು ನೋಡ್ಬೋದು ಇದು ಬೇಸ್, ಇದು ಪಂಚಭುಜಾಕೃತಿ. ಈ ಬೇಸನ್ನು ನೋಡಿದಾಗ ಪಂಚಭುಜಾಕೃತಿ, ಇದು 6 ಅದ, ಇಲ್ಲಿ 5 ಪಂಚಭುಜ ಗೋಪುರ ಅದ. ಸೊ ದಿಸ್ ಮ್ಯಾಚಸ್. ದಿಸ್ ಇಸ್ ದ ಆನ್ಸರ್. This completes page number 12. Today we have solved page number 8 to 12 of class 4 maths chapter 1. I hope this is clear, and please like and subscribe to my channel. Thanks for watching.